ಇವಳು ಫ್ಯೂಚರ್ ಯೂಟ್ಯೂಬರ್ ಇನ್ನು. ಈಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಬಸಳೆ ಪದಾರ್ಥ ರೆಡಿಯಾಗಿದೆ. ಇವತ್ತೊಂದು ಒಳ್ಳೆ ಬಸಳೆ ಪದಾರ್ಥ ಮಾಡುವ. ಈಗ ಬಸಳೆಯನ್ನು ಕಟ್ ಮಾಡ್ತೀನಿ. ಹಾಗೆ ಇದನ್ನು ಹಾಗೆ ಮಾಡ್ಬೋದು. ಬಸಳೆ ಖಾಲಿ ಬಸಳೆ ಹಾಕಿ ಮತ್ತು ಬೇಳೆ ಹಾಕಿ ಮಾಡ್ಬೋದು, ಅಥವಾ ಅದಕ್ಕೆ ಪಪ್ಪಾಯ ಹಾಕಿ ಮಾಡ್ಬೋದು, ಮತ್ತು ಈ ಹುರುಳಿ ಕಾಳು ಬರ್ತದಲ್ಲ ಅದನ್ನು ಹಾಕಿ ಮಾಡ್ಬೋದು. ಹಾಗೆ ನಾನು ಇವತ್ತು ಸಿಗಡಿ ಹಾಕಿ ಮಾಡ್ತಾ ಇದ್ದೀನಿ. ಅದು ತುಂಬ ಟೇಸ್ಟ್ ಆಗ್ತದೆ. ವೆಜ್ ತಿನ್ನೋರಾದರೆ ಈ ಥರ ಹುರುಳಿ ಕಾಳು ಮತ್ತು ಪಪ್ಪಾಯ, ಆಮೇಲೆ ಅಲಸಂಡೆ ಕಾಳು ಏನು ಬೇಕಾದರೂ ಹಾಕಿ ಮಾಡ್ಬೋದು ನೀವು. ಬನ್ನಿ ಮೊದಲಿಗೆ ಇದನ್ನು ಕಟ್ ಮಾಡುವ. ಇದನ್ನು ಕಟ್ ಮಾಡೋದು ಹೇಗೆ, ಫಸ್ಟ್ ಇದನ್ನು ತೆಗಿಬೇಕು ಎಲೆ, ಈ ಥರ ಬಸಳೆ. ನೀವು ಇದನ್ನು ಪಾಟಲ್ಲಿ ಕೂಡ ನೆಟ್ಟು ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಸಳೆ, ತಂಪು. ನೋಡಿ ಫಸ್ಟಿಗೆ ದಂಟು ಕಟ್ ಮಾಡಬೇಕು. ಹೀಗೆ ಮೊದಲಿಗೆ ದಂಟನ್ನು ಕಟ್ ಮಾಡಿ ನೀರಿಗೆ ಹಾಕಬೇಕು. ಮತ್ತೆ ಕೊನೆಗೆ ಎಲೆ ಕಟ್ ಮಾಡಿ ಹಾಕಬೇಕು. ಇದನ್ನು ಎಲ್ಲ ಈಗ ಕಟ್ ಮಾಡ್ತೀನಿ, ಮತ್ತೆ ಹೇಗೆ ಮಾಡೋದು ತೋರಿಸ್ತೀನಿ. ಇದು ನೋಡಿ, ಈಗ ಇದು ಬಸಳೆ ಕಟ್ ಮಾಡಿ ಆಯಿತು. ದಂಟು ಬೇರೆ ಕಟ್ ಮಾಡಿ ಇಟ್ಟಿದ್ದೀನಿ, ಸೊಪ್ಪು ಬೇರೆ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಮಿಕ್ಸ್ ಇದು ನೋಡಿ ಸಿಗಡಿ ಹಾಕಿ ಮಾಡ್ತಾ ಇದ್ದೇವೆ. ಸಿಗಡಿ ಬದಲಿಗೆ ಇದು ಹಾಕ್ಬೋದು, ಏನು ಅಂದರೆ ಮರುವಾಯಿ ಅಂದರೆ ಕಪ್ಪೆ ಚಿಪ್ಪು ಹೇಳ್ತಾರೆ ಕನ್ನಡದಲ್ಲಿ, ಅದನ್ನು ಹಾಕ್ಬೋದು. ಏನು ಬೇಕಾದರೂ ಮಿಕ್ಸ್ ಮಾಡಿ ಮಾಡ್ಬೋದು. ಬಸಳೆ ತುಂಬ ಟೇಸ್ಟ್ ಆಗ್ತದೆ ಬಸಳೆ ಜೊತೆಗೆ. ಈಗ ಇದಕ್ಕೆ ನಾನು ಮಸಾಲೆ ಹೇಗೆ ಹಾಕಿ ತೋರಿಸ್ತೇನೆ. ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಇಡೀ ತೆಂಗಿನಕಾಯಿ ಉಂಟು ಇದರಲ್ಲಿ ಹೆರಿದದ್ದು. ಅದನ್ನು ಹಾಕ್ತೀನಿ. ಸ್ವಲ್ಪ ಕಾಯಿ ಜಾಸ್ತಿ ಇದ್ದರೆ ಒಳ್ಳೆ ಆಗ್ತದೆ ಬಸಳೆ ಪದಾರ್ಥಕ್ಕೆ. ಸಣ್ಣ ಕಾಯಿದು ಒಂದು ಇಡೀ ಹಾಕಿದ್ದೀನಿ. ದೊಡ್ಡ ಕಾಯಿ ಆದರೆ ನೀವು ಅರ್ಧ ಕಾಯಿಯನ್ನು ಹಾಕ್ಬೋದು. ಇಲ್ಲಿ ಇವಾಗ ನಾನು 6 ಹುರಿದಿಟ್ಟಂತಹ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಈಗ 4 ಬೆಳ್ಳುಳ್ಳಿ ಮತ್ತು ಒಂದು ತುಂಡು ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ತುಂಡು ಹುಳಿ, ಒಂದು 1.5 ಚಮಚದಷ್ಟು ಕೊತ್ತಂಬರಿ ಹಾಕ್ತೀನಿ. ಹಾಗೆ ಜೀರಿಗೆ ಒಂದು ಸುಮಾರು 1 ಚಮಚದಷ್ಟು ಹಾಕ್ತೀನಿ. ಒಂದಿಷ್ಟು ಮೆಂತ್ಯ ಹಾಕ್ತೀನಿ. ಇದಕ್ಕೆ ನಾನು ಹಸಿ ಸಾಸಿವೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹುರಿದದ್ದು. ಸಾಸಿವೆ ಮಾತ್ರ ಸ್ವಲ್ಪ ಹಸಿ ಹಾಕ್ಬೇಕು, ಯಾಕಂದರೆ ಬಸಳೆ ವಾಯು, ಅದಕ್ಕೋಸ್ಕರ ವಾಯಿಗೆ ಇದು ಸಾಸಿವೆ, ಹಸಿ ಸಾಸಿವೆ ಒಳ್ಳೆಯದು. ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊನೆಗೆ ಅರಿಶಿನ, 1/4 ಚಮಚದಷ್ಟು ಅರಿಶಿನ. ಇದನ್ನೆಲ್ಲ ಈಗ ರುಬ್ಬಿ ತರಬೇಕು. ರುಬ್ಬಿ ತಗೊಂಡು ಬರ್ತೀನಿ. ಈಗ ನೋಡಿ ಒಲೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಒಂಚೂರು ಬಿಸಿ ಆಗ್ತಾ ಬರುವಾಗ ಈ ಬಸಳೆಯನ್ನು ನಾವು ಇದಕ್ಕೆ ಹಾಕಬೇಕು. ಸ್ವಲ್ಪ ಬಿಸಿ ಆಗಿದೆ ನೀರು. ಚೂರು ಮುಚ್ಚೋಣ. ನೋಡಿ ನೀರು ಸ್ವಲ್ಪ ಬಿಸಿ ಆಗಿದೆ. ಈಗ ನಾನು ಇದನ್ನು ಹಾಕ್ತೀನಿ. ಬಸಳೆ ಹಾಕುವ, ದಂಟು ಹಾಕುವ ಫಸ್ಟಿಗೆ. ಸೊಪ್ಪನ್ನು ಕೂಡ ಇದರ ಜೊತೆಗೆ ಹಾಕ್ತೇನೆ ಬೇಯಿಗೆ ಒಟ್ಟಿಗೆ. ಈಗ ಇದಕ್ಕೆ ಬಸಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಹಾಕ್ತೀನಿ, ಮತ್ತೆ ಬೇಕಿದ್ರೆ ನೋಡಿ ಹಾಕ್ಬೋದು. ಇದು ಬೆಂದ ಮೇಲೆ ಈಗ ಇಷ್ಟು ಸೊಪ್ಪು ಕಾಣ್ತದೆ. ಬೆಂದ ಮೇಲೆ ಸ್ವಲ್ಪನೇ ಆಗ್ತದೆ, ಒಳಗೋಗ್ತದೆ ಎಲ್ಲ ಸೊಪ್ಪು ಬೆಂದು.
ಇದು ಬೇಯಿಲಿ ಸ್ವಲ್ಪ ಹೊತ್ತು, ಬೆಂದ ಮೇಲೆ ತೋರಿಸ್ತೇನೆ. ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ನೋಡಿ, ಇದಕ್ಕೆ ಬಿಸಲೆ ಅಂತ ಹೇಳ್ತೇವೆ ನಾವು ಮಣ್ಣಿನ ಪಾತ್ರೆ. ಇದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ, ತೆಂಗಿನೆಣ್ಣೆ ಹಾಕಿದ್ದೀನಿ. ತೆಂಗಿನೆಣ್ಣೆಯಲ್ಲಿ ಮಾಡಿದರೆ ಟೇಸ್ಟ್ ಒಳ್ಳೆ ಬರ್ತದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಆಯಿತಾ, ಸಾಸಿವೆ ಸಿಡಿತಾ ಉಂಟು. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಶುಂಠಿ ಕೂಡ ಹಾಕ್ತೀನಿ. ಈಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಬೇವು ಸೊಪ್ಪು ಹಾಕ್ತೀನಿ. 1-2 ಕಡ್ಡಿ ಬೇವು ಸೊಪ್ಪು ಹಾಕಿದ್ದೀನಿ. 1-2 ನಿಮಿಷ ಎಲ್ಲ ಕೂಡ ಫ್ರೈ ಆಗಿದೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಫ್ರೈ ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಒಂದು ಟೊಮೆಟೊ ಕಟ್ ಮಾಡಿಟ್ಟಂತ ಹಾಕ್ತೇನೆ. ಈಗ ಇದು ತೊಳೆದು ಕ್ಲೀನ್ ಮಾಡಿಟ್ಟಂಥ ಪ್ರಾನ್ಸ್ ಹಾಕ್ತಾ ಇದ್ದೀನಿ. ಸಿಗಡಿ, ಇದು ಬಿಳಿ ಸಿಗಡಿ, ವೈಟ್ ಸಿಗಡಿ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಬರ್ತದೆ ಕೆಂಪು ಸಿಗಡಿ, ಇದು ಬಿಳಿದು. ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೀಗ ನೀರೇನು ಹಾಕೋದು ಬೇಡ, ಇದೇ ನೀರು ಬಿಡ್ತದೆ. ಈಗ ಮುಚ್ತೇವೆ ಇದನ್ನು. ಇದೊಂದು ಸ್ವಲ್ಪ ಹೊತ್ತು ಬೇಯಲಿ ಇದರಲ್ಲಿ. ಈ ಬಸಳೆಯನ್ನು ಇದಕ್ಕೆ ಹಾಕ್ತಾರೆ. ಈಗ ಇದು ರುಬ್ಬಿಟ್ಟ ಮಸಾಲೆ ಉಂಟಲ್ಲ, ಇದನ್ನು ಇದಕ್ಕೆ ಹಾಕ್ತೇನೆ. ಮಸಾಲೆ ಹಾಕಿದೆ ನೋಡಿ. ಇದಕ್ಕಿಂತ ನೀರು ಬೇಡ, ಇದರಲ್ಲಿದ್ದ ನೀರೇ ಸಾಕು. ಸರಿ ಬೇಯಲಿ ಇದು, ಸ್ವಲ್ಪ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಲಿ. ಉಪ್ಪು ನೋಡಿದರೆ ಉಪ್ಪು ಸರಿ ಉಂಟು, ಉಪ್ಪು ಹಾಕೋದಿಲ್ಲ ನಾನು. ಇದನ್ನು ಮುಚ್ಚುವ, ಸರಿ ಬೇಯಲಿ ಇದು. ಒಲೆಗೆ ಸ್ವಲ್ಪ ಸರಿ ಬೆಂಕಿ ಮಾಡುವ. ಸರಿ ದಗದಾಗ ಬೆಂಕಿ ಹಾಕಿದ್ರೆ ಗುಳು ಗುಳು ಕುದೀತದೆ ಇದು. ಬಸಳೆ ಪದಾರ್ಥ ಬೇಯ್ತಾ ನೋಡುವ. ನೋಡಿ ಗುಜು ಗುಜು ಕುದೀತಾ ಉಂಟು, ಚೆನ್ನಾಗಿ ಬೆಂದಿದೆ ಪದಾರ್ಥ. ನೋಡಿ ರೆಡಿಯಾಗಿದೆ. ನೋಡಿ ಇಲ್ಲಿ ಬಸಳೆ ಪದಾರ್ಥ ರೆಡಿಯಾಗಿದೆ. ಬಸಳೆ ವಿತ್ ಸಿಗಡಿ, ಬಸಳೆ ಎಟ್ಟಿಗಸಿ. ನಾವೀಗ ಊಟ ಮಾಡೋದು ಅಲ್ಲ ಜೊತೆ. ಬಸಳೆ ಮತ್ತು ಎಟ್ಟಿ ರೆಡಿಯಾಗಿದೆ. ನೋಡಿದ್ರಲ್ಲ, ಬಸಳೆ ಮತ್ತು ಸಿಗಡಿ ಹಾಕಿ ಒಂದೆಷ್ಟು ಒಳ್ಳೆ ಪದಾರ್ಥ ರೆಡಿಯಾಗಿದೆ ಅಂತ. ನೀವು ಕೂಡ ನಾನ್ ವೆಜ್ ತಿನ್ನೋರಾದರೆ ಸಿಗಡಿ ಹಾಕಿ ಒಮ್ಮೆ ಬಸಳೆ ಪದಾರ್ಥ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ವೆಜ್ ತಿನ್ನೋರಾದರೆ ಹುರುಳಿಕಾಳು ಅಥವಾ ಪಪ್ಪಾಯ ಹಾಗೆ ಏನೂ ಇಲ್ಲ ಅಂದರೆ ಬೇಳೆ ಜೊತೆಗೆ ಕೂಡ ಬಸಳೆ ಪದಾರ್ಥ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಜೊತೆಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಉಡುಪಿ ಮತ್ತು ಮಂಗಳೂರು ಕಡೆ ತುಂಬಾ ಫೇಮಸ್. ನೀವು ಉಡುಪಿ ಮಂಗಳೂರು ಬಿಟ್ಟು ಬೇರೆ ಕಡೆಯವರಾಗಿದ್ದರೆ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಸರಿ ಮಾಡು ವಿಡಿಯೋ ಆಯ್ತಾ? ವಿಡಿಯೋ ಮಾಡೋದ್ರಲ್ಲಿ ಇಲ್ಲಿ ನೋಡಿ ಧೃತಿ, ಇಲ್ಲಿ ನೋಡಿ ಧೃತಿ ವಿಡಿಯೋ ಮಾಡೋದು. ನೋಡಿ ನಮ್ಮ ಧೃತಿ, ನೋಡಿ ಧೃತಿ ಇಲ್ಲಿ ನೋಡು. ಇವಳು ಫ್ಯೂಚರ್ ಯೂಟ್ಯೂಬರ್. ಇಲ್ಲಿ ಹೇಳಿ ಅತ್ತೆ ವಿಡಿಯೋಗೆ ಏನು ಮಾಡಬೇಕು ಹೇಳಲ್ಲಿ. ಇಲ್ಲಿ ನೋಡಿ ಅತ್ತೆ ವಿಡಿಯೋಗೆ ಲೈಕ್ ಮಾಡಿ, सब्सक्राइब करो, लाइक करो, सब्सक्राइब करो. हेलो लाइक करो, सब्सक्राइब
ಇಲ್ಲಿ ನೋಡಿ ಬಸಳೆ ಕಟ್ ಮಾಡಿಟ್ಟಾಯ್ತು. ಬಸಳೆ ದಂಟು ಬೇರೆ ಕಟ್ ಮಾಡಿದ್ದೀನಿ. ನೀನ್ ಮಾತಾಡಬೇಡ. ಇಲ್ಲಿ ಬಸಳೆ ಕಟ್ ಮಾಡಿ ಆಯ್ತು. ಬಸಳೆ ದಂಟು ನೋಡಿ. ಶಿಕ್ ಈ ಹುಡುಗಿ ಎಂತ ಮಾರ್ರೆ ಕಿರಿಕಿರಿ ಮಾಡುದು. ಈಗ ಕೋಲ್ ತಂದು ನಿಂಗೆ ಕೊಡ್ತೇನೆ ನೋಡು, ಸುಮ್ಮನೆ ಇರು. ಒಂದು ನಿಮಿಷ ನಿಲ್ಲು, ನಾನು ಹೇಳ್ತೇನೆ ಮತ್ತೆ ನೀನು ಹೇಳು ಆಯ್ತಾ. ನಾನು ಮಾತಾಡಿದ್ನೇ ಹೇಳ, ಹತ್ತಿರ ತಗೊಂಡು ಹೋಗ್ಬೇಡ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಇನ್ನಷ್ಟು ಹೊಸ ವಿಡಿಯೋಸ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ಹಾಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.